ದೇಶದ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದಾದ ಬೆಂಗಳೂರಿನ ಅಮಿಟಿ ಯೂನಿವರ್ಸಿಟಿಯಲ್ಲಿ ಏಪ್ರಿಲ್ 21, 22ರಂದು 2 ದಿನಗಳ ಕಾಲ ಅಮಿಗ್ಲೋರಿಯಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಕಾರ್ಯಕ್ರಮದ ಸಂಘಟನಾ ಕಾರ್ಯದರ್ಶಿಗಳು ಆದ ನಾಗಭೂಷಣ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಡಿಸಿ ಕಚೇರಿ ಬಳಿ ಇರುವ ಅಮಿಟಿ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಈ ಬಾರಿ ಅಂತರ ಕಾಲೇಜು ಸಾಂಸ್ಕೃತಿಕ ಉತ್ಸವ ನೆರವೇರಲಿದೆ. 2 ದಿನಗಳು ನಡೆಯಲಿರುವ ಈ ಅಮಿಗ್ಲೋರಿಯಾ ಉತ್ಸವದಲ್ಲಿ ಅಮಿಟಿ ಕಾಲೇಜು ಕ್ಯಾಂಪಸ್ನ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಇತರ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಅಮಿಗ್ಲೋರಿಯಾ 2026ರಲ್ಲಿ ವಿವಿಧ ಸ್ಪರ್ಧೆಗಳು, ಪ್ರದರ್ಶನಗಳು, ನೃತ್ಯಗಳು ಸೇರಿ ಹಳ್ಳಿ ಸಂತೆ ಕೂಡ ಆಯೋಜನೆ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ, ಕಲಾತ್ಮಕ ಅಭಿವ್ಯಕ್ತಿಯ ಕ್ರಿಯಾಶೀಲತೆಯನ್ನು ಬೆಳೆಸಲು ಈ ಅಮಿಗ್ಲೋರಿಯಾ ಸಹಕಾರಿಯಾಗಲಿದೆ ಅಂತ ಕಾರ್ಯಕ್ರಮದ ಸಂಘಟನಾ ಕಾರ್ಯದರ್ಶಿ ನಾಗಭೂಷಣ್ ತಿಳಿಸಿದ್ದಾರೆ. ಮೊದಲನಾಗಿ ಅಮಿಟಿ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ನಾವು ಅಮಿಗ್ಲೋರಿಯಾ ಅಂತಕ್ಕಂಥ ಒಂದು ಅಂತರ್ ವಿಶ್ವವಿದ್ಯಾಲಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಇದು 2ನೇ ವರ್ಷದ ಕಾರ್ಯಕ್ರಮ. ಇಲ್ಲಿ ನಾವು 20 ವಿಧ ವಿಧವಾದಂತಹ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸಿರ್ತೀವಿ. ನಾವು ಜನಪದ ನೃತ್ಯದಿಂದ ಹಿಡ್ಕೊಂಡು ಹಳ್ಳಿ ಸಂತೆ ಅಂತಕ್ಕಂಥ ಒಂದು ಬಿಸ್ನೆಸ್ ಐಡಿಯಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮದಿಂದ ಹಿಡಿದು ಒಟ್ಟು 20 ಕಾರ್ಯಕ್ರಮಗಳನ್ನ ನಾವು ಕಾಂಪಿಟೇಷನ್ಗಳನ್ನ ಆರ್ಗನೈಸ್ ಮಾಡ್ತಿದ್ದೀವಿ. ಈ ಒಂದು ಕಾಂಪಿಟೇಷನ್ಗೆ ನಮ್ಮ ಎಲ್ಲ ಕಾಲೇಜು ಹಾಗೂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಮುಕ್ತವಾದಂತಹ ಅವಕಾಶ ಇರುತ್ತೆ. ಯಾವುದೇ ವಿದ್ಯಾರ್ಥಿಗಳು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ದಿನಾಂಕ 21 ಮತ್ತು 22 ಇದೇ ಏಪ್ರಿಲ್ ಮಂಗಳವಾರ ಮತ್ತು ಬುಧವಾರ ಅಮಿಟಿ ವಿಶ್ವವಿದ್ಯಾಲಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಎದುರಿನ ಕ್ಯಾಂಪಸ್ನಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಈ ಒಂದು ಅಮಿಗ್ಲೋರಿಯಾ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆ ಅದಕ್ಕೆ ಎಲ್ಲ ವಿಶ್ವವಿದ್ಯಾಲಯಗಳಿಂದಲೂ ನಾವು ಸ್ವಾಗತ. ನನ್ನ ಹೆಸರು ಡಾಕ್ಟರ್ ನಾಗಭೂಷಣ. ನಾನು ಈ ಒಂದು ಅಮಿಗ್ಲೋರಿಯಾ ಅಂತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಂಘಟನಾ ಕಾರ್ಯದರ್ಶಿ. ನಾನು ಮೂಲತಃ ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಅಂದರೆ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಹಾಗೂ ನಿರ್ದೇಶಕ ಆಗಿದ್ದೀನಿ ನಮ್ಮ ಅಪ್ಲೈಡ್ ಸೈನ್ಸ್ ವಿಭಾಗಕ್ಕೆ.